ನಮಸ್ಕಾರ ದೇವರು. ಅದು ನನಗೆ ಮೋಸ ಮಾಡು. ಇವ ಯಾರೇ ಅವನು ಯಾರ್ಯಾರು ಬರ್ತಾರೋ ಮರೆ ಈ ಮನ್ಯಾಗ? ಇದರ ಇವತ್ತು ಇಲ್ಲ ದೇವ್ರು ಕರ್ಕೊಂಡ ನಿನ್ ಮೋಸ್ಕರ ಬಾ ಮೇಲೆ ನಿನ್ನಿಂದ ಅನುಕೂಲ ಆಗಲ್ಲ. ನಿನ್ ಬಾ ಮೇಲೆ ದೇವ್ರು ಕರ್ಕೊಂಡ ನಿನ್ ಯೋಗ್ಯತೆ ಅಷ್ಟು ಬೆಂಕಿ ಹಾಕ ಎದೆ ತೊಡ್ಕೊಂಡೆ ಹೋಗ್ತೀನಿ. ರಾಜ್ಕುಮಾರ್ ಅಲ್ಲ ಕನಕಪುರ ಶೀಘ್ರಸಿದ್ದ ಮಹಿಳಾ ಬಂದ ಲಕ್ಷ್ಮಿನ ಒಳ್ಳೆ ಇಟ್ಕೊಂಡು ಪೂಜೆ ಮಾಡಿಲ್ಲ ಒದ್ಬಿಟ್ಟೆ ಅದ್ ಸಾರಿ ಬೆಗರ್ ಸರ್, ನೀವೊಬ್ರು ಬೇನಾಮಿ ಅನ್ಕೊಂಡಿದ್ದೆ, ಆದ್ರೆ ನಿಮ್ಮೊಳಗೊಬ್ಬ ಅಂಬಾನಿ ಇದಾನಂತ ನನ್ಗೆ ಗೊತ್ತೇ ಆಗ್ಲಿಲ್ಲ. ಒಂದು ವರ್ಷದಲ್ಲಿ 6 ಪಿಕ್ಚರ್ ಇಟ್ಕೊಂಡಿದ್ದೀನಿ, ಅದು ಕನಕಪುರ ಶ್ರೀನಿವಾಸ್ ಅಷ್ಟೇ. ನಾನು ಯಾರಿಗೂ ಮೋಸ ಮಾಡಿಲ್ಲ. ನನ್ಗೆ ಎಷ್ಟೋ ಜನ ಮೋಸ ಮಾಡವ್ರೆ ಇಂಡಸ್ಟ್ರಿ ಒಳಗೆ, ಎಷ್ಟೋ ಜನ ಜೈಲ್ ಹೋಗವ್ರೆ, ಎಷ್ಟೋ ಜನ ಸತ್ತವ್ರೆ. ನನ್ನ ಮೋಸ ಮಾಡೋರು ಯಾರು ಉಳಿಲಿಲ್ಲ. ನಾವು ಸಾಕಿರೋ ನಾಯಿನೇ ನನ್ ಕಚ್ಚಿ ಸಿನಿಮಾ ಅಷ್ಟೇ. ನನ್ನಿಂದ ಏನು ದುಡ್ಡಿಲ್ಲದೆ ಕಾಸಿಲ್ಲದೆ ಏನಿಲ್ಲ. ಒಬ್ಬ ಮಿತ್ರ ಮಾಡಿರೋ ಕೆಲಸಕ್ಕೆ ಹಂಗಾಗಿದೆ. ದಯವಿಟ್ಟು ನನ್ನ ಹತ್ರ ನಾಯಿಗಳಿಂದ ನಾನು ಮೋಸ ಹೋಗಿದ್ದೀನಿ, ಇನ್ನ ನಾನು ಮೋಸ ಹೋಗಲ್ಲ. ನನ್ಗೆ ಗೊತ್ತಾಗಿದೆ ದುಡ್ಡು ಅಂದ್ರೆ ಏನು, ಮನಿ ಅಂದ್ರೆ ಏನು. ಯಾಕೆಂದ್ರೆ ಪುಕ್ಸಾಟೆ ದುಡ್ಡು ಬಂದ್ರೆ ಜನ ಹೆಂಗಾಡ್ತಾರೆ, ಕಷ್ಟಪಟ್ಟು ದುಡಿದ್ರೆ ಜನ ಹೆಂಗಿರ್ತಾರೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರವ್ಯೂಹ ಕತೆ ಇದಂಗಿದೆಯಲ್ಲಪ್ಪಿ ಅನ್ನೋದು ಎಲ್ಲ ಗೊತ್ತಿರೋ ಈ ಸಾರಗಳು. ಪುಕ್ಸಾಟೆ ದುಡ್ಡು ಬಂದ್ರೆ ಮಜಾ ಮಾಡ್ತಾರೆ, ಅದಲ್ಲ. ಅದು 4 ಜನಕ್ಕೆ ಅನುಕೂಲ ಆಗಬೇಕು. ನಾನು ತೆಲುಗು ಡಿಸ್ಟ್ರಿಬ್ಯೂಷನ್ 20 ಕೋಟಿ 25 ಕೋಟಿ ಒಂದು ವರ್ಷದಲ್ಲಿ 6 ಪಿಕ್ಚರ್ ಇಟ್ಕೊಂಡಿದ್ದೀನಿ, ಅದು ಕನಕಪುರ ಶ್ರೀನಿವಾಸ್ ಅಷ್ಟೇ. ಒಂದೇ 4 ಕನ್ನಡ ತೆಲುಗು ತಗೊಂಡ್ಬಂದಿದ್ದೀನಿ. ಬಾಹುಬಲಿ, ಬಜರಂಗಿ ಭಾಯ್ಜಾನ್ ಹಿಂದಿ ಪಿಕ್ಚರ್ ರೇಟ್ ಮಾಡಿದ್ದೀನಿ. ಅದು ಸಕ್ಸಸ್ ಸಿಕ್ಕಿರೋದು ನಾನು ಒಬ್ಬನಿಗೇನೆ. ಗೊಜ್ಜಾಗಳು ತುಂಬಿರುವ ನಿನ್ನ ಬಾಂಬೆಲಿ ಗನ್ಸು ಅಂತ ಕೂತು ಗಾಂಡು ಶೋಕಿ ಮಾಡೋದಲ್ಲ ಕಣೋ ದಾದಾಗಿರಿ. ಬಾರೋ ತಾಕತ್ತಿದ್ರೆ ಈ ಬ್ಯಾಂಗ್ಳೂರಿಗೆ ಬಾ. ಆದ್ರೆ ನಾನು ಏನ್ ಮಾಡಿದೆ ಅಂದ್ರೆ ಹಣ ಬಂದಾಗ ಲಕ್ಷ್ಮಿನ ಒಳಗಡೆ ಇಟ್ಕೊಂಡು ಪೂಜೆ ಮಾಡಿಲ್ಲ, ಒದ್ಬಿಟ್ಟೆ ಅದ್ ಅನುಕೂಲ. ಇವತ್ತು ತಿಳ್ಕೊಂಡಿದ್ದೀನಿ ನಾನು. ಮುಂದಕ್ಕೆ ಮಾಡ್ತೀನಿ. 100 ಜನಕ್ಕೆ ನನಗಿನ್ನ ಏಜ್ ಕಮ್ಮಿನೇ, ನನಗೇನು 100 ಇಲ್ಲ 90 ಇಲ್ಲ, ಇನ್ನು 66. ಇನ್ನು ನಮ್ಮ ಫಾದರು 95 ವರ್ಷ ಸತ್ತವ್ರೆ. ನನಗೂ ಹೆಚ್ಚು ಕಮ್ಮಿ ಇನ್ನು 5 ವರ್ಷ ಹೆಚ್ಚು ಕಮ್ಮಿ ನಾನು ಬದುಕ್ತೀನಿ. ಯಾಕೆಂದ್ರೆ ನಾವು ಒಳ್ಳೆಯದೇ ಮಾಡಿದ್ದೀನಿ, ನಾನು ಯಾರಿಗೂ ಮೋಸ ಮಾಡಿಲ್ಲ. ನನ್ಗೆ ಎಷ್ಟೋ ಜನ ಮೋಸ ಮಾಡವ್ರೆ ಇಂಡಸ್ಟ್ರಿ ಒಳಗೆ, ಎಷ್ಟೋ ಜನ ಜೈಲ್ ಹೋಗವ್ರೆ, ಎಷ್ಟೋ ಜನ ಸತ್ತವ್ರೆ. ನನ್ನ ಮೋಸ ಮಾಡೋರು ಯಾರು ಉಳಿಲಿಲ್ಲ, ಎಷ್ಟೋ ಜನ ಸತ್ತವ್ರೆ. ಹುಟ್ಟೋದ್ಮೇಲೆ ಸಾಯೋದ್ ತಪ್ಪಲ್ಲ, ಸತ್ತೋದ್ಮೇಲೆ ಮತ್ತೆ ಹುಟ್ಟೋದ್ ತಪ್ಪಲ್ಲ. ಒಂದ್ ವೇಳೆ ಹುಟ್ಟಿದ್ರೆ ಈ ಕಾಟನ್ ಪೇಟೆ ಅಕ್ಕಪಕ್ಕದಲ್ಲಿ ಎಲ್ಲೂ ಹುಟ್ಟಬೇಡ. ಅಕಸ್ಮಾತ್ ನೀನೇನಾದ್ರೂ ಇಲ್ಲಿ ಮತ್ತೆ ಹುಟ್ಟು ಬಂದ್ರೆ ನನ್ನ ಮಗನೇ ನನ್ನ ಕೈಯಲ್ಲೇ ನಿನ್ ಸಾವು. ಇದೇ ಪೂರಿ ಜನ ಕರ್ಕೊಂಡ್ಬಂದು ನಾನು ಯುವರಾಜ ಅಂತ ಲಂಡನ್ ಮುಹೂರ್ತ ಮಾಡಿದೆ. ಯಾವ್ದು ಸೌತ್ ಇಂಡಿಯಾ ಯಾರು ಮಾಡಿಲ್ಲ ಏನ್ರಿ, ಲಂಡನ್ ಮುಹೂರ್ತ. ಆ ಪೂರಿ ಜಗನ್ನಾಥಿಂದ ಪುನೀತ್ ರಾಜ್ಕುಮಾರ್ ಸಿನಿಮಾ ಆಯ್ತು, ಒಬ್ಬ ಹೀರೋ ಬಂದ. ಅದು ಬಂದದ್ದು ಕನಕಪುರ ಶ್ರೀನಿವಾಸಿಂದ ಎದೆ ತೊಡ್ಕೊಂಡೆ ಹೋಗ್ತೀನಿ. ರಾಜ್ಕುಮಾರ್ ಅಲ್ಲ ಕನಕಪುರ ಶ್ರೀನಿವಾಸಿಂದ ಒಬ್ಬ ಹೀರೋ ಬಂದ. ಹಿಂದೆ ಯಾರೋ ಅದು ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಯಾರೇ ಅದು? ಸೈಲೆನ್ಸ್ ಎಲ್ಲ ಬರ್ತಾರೆ, ಅಲ್ಲೇ ಇರಪ್ಪ. ಅದು ನನಗೆ ಮೋಸ ಮಾಡೋರು. ಇದರ ಇವತ್ತು ಇಲ್ಲ ದೇವ್ರು ಕರ್ಕೊಂಡ ನಿನ್ ಮೋಸ್ಕರ ಬಾ ಮೇಲೆ ನಿನ್ನಿಂದ ಅನುಕೂಲ ಆಗಲ್ಲ. ನಿನ್ ಬಾ ಮೇಲೆ ದೇವ್ರು ಕರ್ಕೊಂಡ. ಇಲ್ಲಿ ಅವ್ರು ಒಳ್ಳೆ ಮಾಡಲಿ, ಎಲ್ಲರೂ ಒಳ್ಳೆ ಮಾಡಲಿ. ನಮ್ಗೆ ಅಷ್ಟ ಹೊಟ್ಟೆ ಉಸಿದ್ದಾರೆ. ಅವಾಗ ದುಡ್ಡು ಅಂದ್ರೆ ಮೂಟೆ ತಗೊಂಡೋಗಿ ಕೊಟ್ಟಿದ್ದೀನಿ ದುಡ್ಡು. ಇವಾಗ ದುಡ್ಡು ಕೊಡಿ ಸ್ವಾಮಿ, ನಾವು ಪಿಕ್ಚರ್ ಮಾಡಿ ದುಡ್ಡು ಕೊಟ್ಟಿದ್ದೀವಿ, ಸತ್ತಾಗಿದ್ದಾರೆ. ಅವ್ರ ಆಸ್ತಿ ಇದೆ, ಮನೆ ಇದೆ, ಮಠ ಇದೆ, ಬಾಡಿಗೆ ಬರ್ತದೆ, ರೆಂಟ್ ಬರ್ತದೆ. ನಮ್ಗೆ ಕೆಟ್ಟೋಗಿದ್ದೀನಿ ದುಡ್ಡು ಕೊಡಿ ಅಂದ್ರೆ ಯಾವ್ದು ಮಯೂರ ಇನ್ನ ಬರ್ತವ್ರೆ, ಸ್ವಾಮಿ ಬರ್ತವ್ರೆ, ವಜ್ರಪುರಿ ಸ್ವಾಮಿ ಬರ್ತವ್ರೆ, ಸತ್ತಿಲ್ಲ. ಕುಮಾರ್ ಬರ್ತವ್ರೆ, ಸತ್ತಿಲ್ಲ. ಯಾರು ಬಂದು ಅವರು ಕನಕಪುರ ಶ್ರೀನಿವಾಸ್ ಅವರು ಅವತ್ತು ಮೂಟೆ ದುಡ್ಡು ಕೊಟ್ಟವ್ರೆ. ಮತ್ತು ಒಬ್ಬ ನನ್ನ ಮಗ ಬಂದು ಹೇಳಿಲ್ಲ, ಅವರೆಲ್ಲ ಕೂಟವ್ರೆ. ಚೆನ್ನ ಬರ್ತವ್ರೆ, ಚೆನ್ನ ಅವನು ಸತ್ತಿಲ್ಲ, ಇದೇನೆ. ಆ ಮಗನಿಗೆ ಗೊತ್ತು, ಕಳ್ಳ, ದೊಡ್ಡ ಕಳ್ಳ. ಸರ್ ಬಡವ್ರಿಗೆ ಮೋಸ ಮಾಡಬಾರ್ದು.
ನಿಮ್ಮ ಅಣ್ಣವ್ರು ಹೇಳ್ತಾ ಇದ್ರು ಅವಾಗ ಬೇರೆ ದುಡ್ಡು ಕಷಾಯ ಹಾಕವು, ಕಷಾಯ ತರ ನೋಡ್ಬೇಕು, ಏನ್ ತರ ನೋಡ್ಬೇಕು, ಏನು ಏನು ಎತ್ತು ಸುಮ್ನೆರಪ್ಪ, ಊಟ ಮಾಡೋ ಅಸಹ್ಯ ಆತರ ಎಲ್ಲ ಮಾತಾಡ್ಬಾರ್ದು ಅನ್ಸುತ್ತೆ. ತರ ನೋಡ್ಬೇಕು ಬೇರೆ ದುಡ್ಡು, ನಮ್ ದುಡ್ಡು ನಮ್ದು ಹಂಗ್ ನೋಡ್ಬೇಕು. ಈಗ ಅಖಾಯ ಹೇಳಿವಲ್ಲ ಸ್ವಲ್ಪ ಇವಾಗ ಹೆಂಗಿದು, ಅವಾಗ ಅಣ್ಣವ್ರು ಹೇಳ್ತಾ ಇದ್ರು ತಾತ ಹೋಗ್ತೇನ್ರಿ, ಹೋಗಿ ಇನ್ನೊಂದು ಡೇಟ್ ಕೊಡ್ತೀನಿ ಮಾಡೋಗ್ರಿ. ನಿಮ್ಗೆಲ್ಲ ಗೊತ್ತೇ ವಿಚಾರ. ಇವಾಗ ಯಾಕೆ ಸ್ವಾಮಿ ಇದಾರ ಆ ಥರ ತಾತ ಹೋಯ್ತಾ ನಾಸ್ತಾ ಆಗೋದು ಬಿಡು ಅವನು, ಅನ್ನ ತೋರಿಗೆ ನಾಸ್ತಾ ಆಗೋದು ಅವನು ಅಂತಾರೆ. ಯಾಕ ಉಳಿತಾರ? ಯಾರು ಉಳಿಯಲ್ಲ, ಎಲ್ಲ ಮಣ್ಣಿಗೆ ಹೋಗ್ಬೇಕು. 3 ಅಡಿ 6 ಅಡಿನೇ ದೇವ್ರು ಕೊಟ್ಟಿರೋದು ಮನುಷ್ಯರಿಗೆ, ಅದೆಲ್ಲರೂ ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು. ನಮ್ಮ ಇಂಡಿಯಾ ದೇಶದಲ್ಲಿ ಈ ಭಾರತ ದೇಶ ಬಂದಾಗ 35 ಕೋಟಿ ಜನಸಂಖ್ಯೆ ಇತ್ತು. ಅವತ್ತು ಬರ, ಊಟ ಇರಲಿಲ್ಲ, ಅಲಿತಾ ಇದ್ದೋ ಬೀದಿಗೆ ನಾವು. ಅಂಬ್ಲಿಲ್ಲ ಹಾಕ್ತಾರ, ಅದೆಲ್ಲ ಹಾಕ್ತಾರೆ, ಇದೆಲ್ಲ ಹಾಕ್ತಾರೆ ಅಂತಂದು ನಾನು ನೋಡಿದ್ದೀನಿ. ಇವತ್ತು 145 ಕೋಟಿ ಜನ ಇದ್ದಾರೆ. ಅನ್ನ ಇಷ್ಟ ಆಗ್ತದೆ ನೋಡೋದಲ್ಲ, ನಿಮಗೂ ಗೊತ್ತು, ನಮಗೂ ಗೊತ್ತು. ಯಾಕೆ ಇಲ್ಲಿ ದೇವರು ಭಕ್ತಿ ಇನ್ನ ನಮ್ಮ ಇಂಡಿಯಾ ದೇಶ ಉಳ್ಕೊಂಡಿರೋಕ್ಕೆ. ಬೇರೆ ದೇಶದಲ್ಲಿ ಯಾಕೆ ಸ್ವಾಮಿ, ಬೇರೆ ಇಡೀ ಪ್ರಪಂಚ ಸುತ್ತಿದ್ದಾನೆ. ಬೇರೆ ದೇಶದ ಭೂಕಂಪ ಎಂಟಾಗುತ್ತೆ, ಅಲೆ ಸಮುದ್ರ ಅಲೆ ಎಂಟಾಗುತ್ತೆ. ಅವ್ರಿಗೆ ಭಕ್ತಿ ದೇವರು ಏನೂ ಇಲ್ಲ. ಇಲ್ಲಿ ನಮ್ಮ ಇಂಡಿಯಾ ದೇಶದಲ್ಲಿ ರಾಮ ಲಕ್ಷ್ಮಣ ಸೀತೆ ಅದೆಲ್ಲ ಇರೋದಕ್ಕೆ ನಮ್ಮ ಇಂಡಿಯಾ ದೇಶ ಸೇಫಾಗಿರ್ತದೆ. ಯಾಕೆ ಅಂದರೆ ದೇವ್ರನ್ನ ಪೂಜಿಸ್ಬೇಕು, ಆಮೇಲೆ ತಾಯಿ ತಂದೆ ಅವ್ರಿಗೆ ಚೆನ್ನಾಗಿ ನೋಡ್ಕೋಬೇಕು. ಅದಿರೋ ಗಂಟ ಎಲ್ಲ ಚೆನ್ನಾಗಿರುತ್ತೆ. ಏನು ಸ್ವಾಮಿ ಮೋಸ ಇರೋಲ್ಲ. ನಾನು ನೋಡ್ತಾ ಇದ್ದೀನಿ, ಫೋನ್ ಕಟ್ ಮಾಡ್ಬಿಟ್ಟು ಕೇಳಿಸ್ಕೊಳ್ಳಿ, ಯಾರು ನಿಮ್ಮಪ್ಪ ಎಂತವ್ರೆ ದೇವರು